ಅಣ್ಣ ಇವ್ರೇನು ಕೇಳಿದ್ರು ಯಾವರು? ನಮ್ಮ ತಾಯಿ ಮನೆ ಕೆರ್ಗೋಡು ಕಣಪ್ಪ. ಓ ಕೆರ್ಗೋಡು ಮಂಡ್ಯ. ನಾವು ಮದುವೆ ಮಾಡ್ಕೋತ ಯಾರು ಇಲ್ಲ, ಎಲ್ಲ ಸತ್ತೋಗ್ತಾರೆ. ನೀನು ಎಲ್ಲರೂ ತೀರೋದವ್ರೆ, ಒಬ್ರು ಇಲ್ಲ ಅಮ್ಮ. ಬಂದ್ಬಿಡ್ತಾರೆ, ಸಂಗಡಿ ಬೆಳೆದವರು ಎತ್ತಾರೋ ಹುಟ್ಟಿಸ್ತಾರೋ, ಒಬ್ರು ಇಲ್ಲ. ನಾನ್ಯಾರು? ನೀನು ನಮ್ಮ ಅಪ್ಪನೇ. ಹೌದಾ? ಏನಮ್ಮ ಹೆಸರು? ಜಯಮ್ಮ. ಜಯಮ್ಮ. ಏನು ನಮ್ಮ ಅಮ್ಮನ ಹೆಸರು ಇಟ್ಕೊ ಗೊತ್ತಿರಲ್ಲ ಎಲ್ಲ. ನನ್ನೆಯವರು ಬಂದು ಜಯಮ್ಮ ಅಂತ, ಅವ್ರಿಗೂ ನಮ್ಮ ಅಮ್ಮನ ಹೆಸರೇ. ಹಾಂ ನೋಡಿ, ನಮ್ಮ ಅಮ್ಮ ಬಂದ್ಮೇಲೆ ನೀವೆಲ್ಲ ನನಗೂ ತಾಯಿ ಅಂದಿರಿ. ಹಾಂ, ಇಲ್ಲಿಗೆ ಬಂದಿದ್ದು ಎಲ್ಲೆಲ್ಲ. ಬೆಂಗಳೂರಿಗೆ ಯಾರಮ್ಮ ಕರ್ಕೊಂಬಂದಿದ್ದಮ್ಮ? ಅಪ್ಪ ಮದುವೆ ಮಾಡ್ಕೊಂಡು ಇಲ್ಲಿಗೆ ಬಂದಿದ್ದು. ಎಷ್ಟು ಜನ? ಇರ್ಲಿ ನೀವು. ಒಂದು ಗಂಡು ಕಣ. ಅವರೆಲ್ಲ ಅವರವ ದುಬಾಸಿ ಪಳದಲ್ಲಿ ಮಗಳವ್ರೆ. ಹಾಂ, ನಾವು ನಾನು ಮದುವೆ ಮಾಡ್ಕೊಂಡು ಕರ್ಕೊಂಡ್ಬಂದದ್ದು ಶಿವಾಜಿ ಟಾಕೀಸ್. ಅಲ್ಲಿಂದವ ರಾಮಚಂದ್ರಪುರ. ಅಲ್ಲಿಂದ ರಾಮಚಂದ್ರಪುರ. ಮಗಳು ಏನು ಮಾಡ್ತಾರೆ ದುಬಾಸಿ ಪಾಳ್ಯದಲ್ಲಿ? ಅಪ್ಪ ಏನು ಮಾಡ್ತಾ ಇಲ್ಲ. ಹಾಗೆ ದೊಡ್ಡ ಪ್ರಸಂಗ ಆಗಿದೆ. ಅವ್ರ ಯಜಮಾನ್ರು ಕಾರ್ ಡ್ರೈವರಾ? ಹಾಂ. ಅವ್ರಿಗೆ ಎಷ್ಟು ಜನ ಅಮ್ಮ ಮಕ್ಕಳು? 2 ಹೆಣ್ಮಕ್ಳ. ಎಷ್ಟು ವಯಸ್ಸು ಅವ್ರಿಗೆ? ಹಾಂ, ನಿಮ್ಮ ಮಗಳಿಗೆ. ಇನ್ನೊಂದು ಚಿಕ್ಕವಳಿಗೆ. ಅವಳು ಇರುತ್ತೆ. ನೀವು ನಿನ್ನೆ ರಾತ್ರಿಯಿಂದ ಸ್ಟೇಷನ್ 3 ಗಂಟೆ ಕಣಪ್ಪ ನಾನು ಈಚೆ ಬಂದದ್ದು. ಯಾಕೆ ಬಂದ್ರಿ ಅವ್ವ? ಬುದ್ಧಿ ಅದೇಲಿ ಇಲ್ಲೆಲ್ಲ ಅಲಿಬೇಕಾಗಿತ್ತಲ್ಲ, ಬಂದ್ಬಿಟ್ಟೆ. ಈಗ ಮನೆ ಕರ್ಕೊಂಡೋದ್ರೆ ತೋರಿಸ್ತೀರಾ? ರಾತ್ರಿ ಎಲ್ಲ ಸುತ್ತವ್ರೆ ಪೊಲೀಸವರು. ನನ್ನಮ್ಮ ಕುಂಡ್ರಿಸ್ಕೊಂಡು ಇದೇ ನೋಡವ ಇದೇ ನೋಡವ ಇದೇ ನೋಡವ ಅಂತ ಎಲ್ಲೆಲ್ಲ ಕರ್ಕೊಂಡೋಗಿ ತೋರಿಸಿದ್ರು. ಅಡ್ರೆಸ್ ನಾವು ಬಂದೆ. ಅಲ್ಲಿ ದುಬಾಸಿ ಪಾಳ್ಯದಲ್ಲಿ ಎಲ್ಲಿ ಮನೆ? ಅಲ್ಲಿದ್ದು ನನ್ನ ಮಗಳ ಗಣೇಶನ ದೇವಸ್ಥಾನ ಆಯ್ತು. ದುಬಾಸಿ ಪಾಳ್ಯದಲ್ಲಿ ಗಣೇಶನ ದೇವಸ್ಥಾನ ಅಲ್ಲಿ ಆಯ್ತಂತೆ. ಅವರು ಖಾಲಿ ಮಾಡಿ ಅಲ್ಲಿ ಬಂದು 1 ವರ್ಷ ಆಗದೆ. ನೀವು ಇವಾಗ ಎಲ್ಲಿಂದ ಬಂದ್ರಿ ಅಲ್ಲಿಗೆ ದುಬಾಸಿ ಪಾಳ್ಯಕ್ಕೆ? ಇದು ನಾನೇನಾಯ್ತು ಅಂದ್ರೆ ನಮ್ಮ ಹುಡುಗ ಆಚೆ ಹೋದ. ಅರ್ಜೆಂಟಾ? ಆಚೆ ಹೋದ. ನಾನು ಅವನು ಓದ್ನಲ್ಲ ಅಂದ್ಬಿಟ್ಟು ನನಗೆ ಯಾಕೋ ಬುದ್ಧಿ ಕೈ ಕಾಲೆಲ್ಲ ನೋವು ಹಿಂಗೆಲ್ಲ ನಡುವು ಶಕ್ತಿ ಇಲ್ಲ. ನಾನು ಚೆನ್ನಾಗಿ ಮೈಕಾಗಲ್ಲ, ಕುತ್ಕೋಕ್ಕಾಗಲ್ಲ. ಈ ಕಣ್ಸೋದಿಲ್ಲ. ಯಾಕೆ ಬರ್ತಿದ್ದೇನ ಶೃಂಗ ತಗೊಂಡ್ರೆ ಎಲ್ಲಾರ ದಿಕ್ ಪಟ್ಕೊಂಡು ಹೊಂಟೋಗ್ಬಿಟ್ರೆ ಎಲ್ಲಾರ ಸಾಯನ ಬಿಡು ಅಂದ್ಬಿಟ್ಟು ಬಂದ್ಬಿಟ್ಟೆ ಈಚೆ. ಬಂದ್ಬಿಟ್ಟು ಅಲ್ಲಿ ಅಪಾರ್ಟ್ಮೆಂಟ್ ನೋಡವೆ. ಅದೇ ನಾವು ಭಾಗ್ಯ ಅಪಾರ್ಟ್ಮೆಂಟ್ ಅಂತೆ. ನನಗೆ ಅದು ಗೊತ್ತಿರಲಿಲ್ಲ. ಅಲ್ಲಿಂದ ಬಂದ್ಬಿಟ್ಟು ಅಲ್ಲೊಬ್ಬರು ಕೇಳಿದೆ, ಇದೆಲ್ಲ ಐತಪ್ಪ ಗಾಡಿ ಅಂದರೆ. ಅಮ್ಮ ನಾನು ಎಲ್ಲಿ ಹೋಗ್ಬೇಕು ಅಂದರು. ಬಲಮುರಿ ಗಣೇಶನ ದೇವಸ್ಥಾನ ಬರ್ಬೇಕು ಅಲ್ಲಿ. ಅಲ್ಲಿದ್ದ ಫಸ್ಟು. ಅಲ್ಲಿದ್ರಿ 2 ವರ್ಷಕ್ಕೆ ಮುಂಚೆ ಇದ್ದು. ಈಗ ಅಲ್ಲಿ ಖಾಲಿ ಮಾಡಿದ್ರಿ? ಬಲಮುರಿ ಗಣೇಶನ ದೇವಸ್ಥಾನದ ಖಾಲಿ ಮಾಡಿದ್ರಿ ಅಮ್ಮ. ಆಮೇಲೆ ಎಲ್ಲಿ ಹೋದ್ರಿ? ಅಲ್ಲಿ ಇದಲ್ಲಿದ್ದು ಮಗಳ ಮನೆಗೆ ಹೋಗಿ ಸೇರ್ಕೊಂಡು. ಮಗಳ ಮನೆಯಲ್ಲಿ ಅಲ್ಲೇ? ಅಂದ್ರೆ ನೀವು ಸಪರೇಟ್ ಆಗಿದ್ರಿ? ಇಲ್ಲ, ಅವ್ರ ಜೊತೆಗೆ ಇದ್ರಿ. ಸ್ಕೂಲ್ ಆಯ್ತಲ್ಲಪ್ಪ, ಜ್ಞಾನಬೋಧಿನಿ ಸ್ಕೂಲ್. ಹೇಳವ. ಅದು ಜ್ಞಾನಬೋಧಿ ಸ್ಕೂಲ್ ಹೆಂಗಿದ್ರೆ ಇಲ್ಲಿ ಇದ್ರು. ಆ ಅಪ್ಪನಿಗೆ ಸ್ವಂತ ಮನೆ 12 ಕೊಟ್ಟಿದ್ದು. ಆ ಮನೇಲಿ ಇದ್ರು ಅವರು. ನಾನು 3 ಏನು ಅವ್ರ ಹೆಸರು? ಓನರ್ ಹೆಸರು? ಅವ್ರ ಹೆಸರು ಓನರ್ ಹೆಸರು ಗೊತ್ತಿಲ್ಲ. ರವಿಕುಮಾರ ಗೊತ್ತಿಲ್ಲಪ್ಪ. ಅವ್ರಿಗೆ 1 ವರ್ಷ 2 ವರ್ಷ ಇದ್ರು. ಅವ್ರ ಹೆಸರು ಗೊತ್ತಿಲ್ಲ. ನನ್ನ ಮಗನಿಗೆ ಸೈತಾನ ಇಲ್ಲ ಮನೆ ಮನೆಗೆ. ಬರಿ ಮಾಡ್ಕೊಂಡು ಅಕ್ಕ ಮನೆಯಲ್ಲಿ ಆಕ ತಿನ್ಕೊಂಡಿದ್ದ. ಏನ್ ಮಗನ ಹೆಸರವ? ಶ್ರೀನಿವಾಸ ಮೂರ್ತಿ. ಶ್ರೀನಿವಾಸ ಮೂರ್ತಿ. ಇವಾಗ ಅವರೆಲ್ಲವ್ರವ? ಅಪ್ಪ ಅವನು ನಾನಿಬ್ರು ಅಲ್ಲಿ ಖಾಲಿ ಮಾಡಿಸಿದ್ದ. ಬೇರೆ ಹೊಂಟು. ನೀವು ತಾಯಿ ಮಗ ಇದ್ರಿ ಒಟ್ಟಿಗೆ? ಮಗಳು ಒಳ್ಳೆಯ ಬೇರೆ ಹೋದ್ರು? ಈಗ ಅರ್ಥ ಆಯ್ತು. ಬಿಟ್ಬಿಟ್ಟು ಹೊರಟೋದ್ರು. ಇವನು ಫ್ರೆಂಡ್ಗಳನ್ನ ಕರ್ಕೊ ಬಂದು ಹಿಂಗೆ ನಂಗೆ 3 ಆಟೋ ತಕೊ ಬಂದು ಅರ್ಧ ಸಾಮಾನ ಮಾಡ್ಬಿಟ್ಟು ಮಾಡ್ತೀನಿ. ಅವನ ಶ್ರೀನಿವಾಸ ಮೂರ್ತಿ ಆಟೋ ಡ್ರೈವರಾ? ಇಲ್ಲ, ಅಳಿಯ. ಅಳಿ ಆಟೋ ಓಡಿಸ್ತಾನೆ, ಕಾರ್ ಓಡಿಸ್ತಾರೆ. ಏನ್ ಅಳಿನ ಹೆಸರವ? ಇವನು ಮಹೇಶ. ಮಹೇಶ. ನೋಡಪ್ಪ, ಅಲ್ಲಿ ಫ್ರೆಂಡ್ಗಳು ಕಟ್ಟೆ ಮುಟ್ಟೆನಲ್ಲ ಅವ್ರಿಗೆ ಗೊತ್ತಂತೆ ಅಂತ ಗೋಡ. ಬಾ, ನೀನೇನು ತಲೆ ಕೆಡಿಸ್ಕೊಬೇಡ, ನಿನ್ನ ಮನೆ ಹುಡುಗಿ ಕೊಡ್ತೀನಿ ನಾನು. ಬಾ 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 ಪಾಪ ಆಟಣ ಹೋಗಿ ಅವರು ಹೊಡಿಬೇಕು. ಬದುಕೋಕ್ಕೂ ಜಾಗ ಇದೆ, ಸಾಯೋಕ್ಕೂ ಜಾಗ ಇದೆ. ನಾನು ನಿನ್ನ ಥರ ಬದುಕು ಸಾವಿನ ಜೊತೆ ನಿನ್ನ ಜೊತೆಗಿರ್ತೀನಿ. ಬಾವಲ್ವಾ? ಬಾ, ತಲೆ ಕೆಡಿಸ್ಕೊಂಡು ಬರೋಣ. ಜ್ಯೂಸ್ ಕುಡ್ದೋಗ್ರಿ. ಬನ್ನಿ 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 ಪಾಪ. ನೋಡಿ ಅಜ್ಜಿನೂ ಕರೀತಾರೆ. ಸಜ್ಜನ ಬಂಧುಗಳೇ, ನೊಂದ ಮನಸ್ಸಿಗೆ ಸಂಜೀವಿನಿಯಾಗಿರುವ ಈ ಧ್ವನಿಗೆ ನಿಮ್ಮದೊಂದು ಲೈಕ್ ಇರಲಿ.